ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣದ ಅಂಗವಾಗಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಎಳಸಂಗಿ ಕಲಬುರಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. 64ನೇ ಮಹಾಪರಿನಿರ್ವಾಣ ಅಂಗವಾಗಿ ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಎಳಸಂಗಿ ಮಾಲಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಹನುಮಂತ ಎಳಸಂಗಿ, ಭಾರತದ ಸಂವಿಧಾನಕ್ಕಾಗಿ ಬಾಬಾ ಸಾಹೇಬರ ತ್ಯಾಗವನ್ನ ಸ್ಮರಿಸಿದರು. 64ನೇ ಮಹಾಪರಿನಿರ್ವಾಣ ದಿನ ನಾವೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಿಂತನೆಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಾಡಿನ ಅನೇಕ ಜನಗಳು ಇವತ್ತು ಜಗತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ರ ನಮನ ಸಲ್ಲಿಸುತ್ತಾ ಬರ್ತಾ ಇದ್ದುದು. ಇವತ್ತು ನಮ್ಮ ಜೊತೆಗೆ ಮಾನವ ಬಂಧು ವೇದಿಕೆಯ ರಾಜ್ಯ ಸಂಚಾಲಕರು, ವೈಚಾರಿಕ ಚಿಂತಕ ಆಗಿರುವಂಥ ಮಾನ್ಯ ರವೀಂದ್ರ ನಾಯ್ಕರ್ ಸರ್ ಕೂಡ ಇವತ್ತು ಬೆಳಗಾವಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸೋದಕ್ಕೆ ಆಗಮಿಸಿದ್ದು. ಈ ಥರದ ಅನೇಕ ನಾಡಿನ ಗಣ್ಯರು, ಚಿಂತಕರು ಇಲ್ಲಿ ಬರ್ತಾ ಇದ್ದುದು ನಮಗೆ ಒಂದು ಹೊಸ ಆಲೋಚನೆತ್ತ ಚಿಂತನೆ ಮಾಡುವ ಸಮಯ ಇವತ್ತು ನಮ್ಮದಾಗಿದೆ ಅಂತ ಹೇಳೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಮಾನವ ಬಂಧುತ್ವ ವೇದಿಕೆ ಮತ್ತು ದಲಿತ ಸೇನೆ ಇವತ್ತು ನಾವು ಮೂಢನಂಬಿಕೆಯ ವಿರೋಧಿ ಪರಿವರ್ತನಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮೂಲಕ ಈ ನಾಡಿನ ವೈಚಾರಿಕ ಕ್ರಾಂತಿಗೆ, ನಾಡಿನ ಪ್ರಜ್ಞಾವಂತರ ಬಳಗ ಜೊತೆ ಅವರ ನಮನ ಸಲ್ಲಿಸೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸೇರಿ ಈ ಆಚರಣೆಯನ್ನು ಒಂದು ವೈಚಾರಿಕ ಕ್ರಾಂತಿಯ ದಿನವನ್ನಾಗಿ ಆಚರಣೆ ಮಾಡೋಣ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ವಿಶ್ವ ಮಾನವ ಮಾನವತಾವಾದಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ನಿಮಿತ್ತ ಇವತ್ತು ಇಡೀ ದೇಶದೆಲ್ಲೆಡೆ ಇಡೀ ಬಾಬಾ ಸಾಹೇಬರ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ನಾವು ಅವ್ರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ವೇಳೆಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾದ ರವೀಂದ್ರ ನಾಯ್ಕರ್, NEKRTC SC ST ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಎಕ್ಕಂಚಿ, ಅರವಿಂದ ಕಮಲಾಪುರ್ಕರ್, ಪಂಚಶೀಲ ಚಾಂಬಳ, ಸಂಜು ನ್ಯಾಮ್, ನಿಂಗಪ್ಪ ಗುನ್ನಾಪುರ್, ಸಿದ್ದಲಿಂಗ ನ್ಯಾಮನ್, ಪಂಪು ಸಿರ್ನೂರ್ಕರ್ ಸೇರಿದಂತೆ ಅನೇಕರು ಭಾಗವಹಿಸಿದರು.